ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಇವತ್ತು ನಾನು ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್, ತುಮಕೂರು ರೋಡ್, ಬೆಂಗಳೂರು. ಇಲ್ಲಿ ಇವತ್ತು ಎಕ್ಸಿಬಿಷನಲ್ಲೇ ಇಂಡಿಯಾ ಗ್ರೀನ್ ಎನರ್ಜಿ ಎಕ್ಸ್ಪೋ. ಈ ಎಕ್ಸ್ಪೋಲ್ಲಿ ಏನೆಲ್ಲ ಇದೆ ಬನ್ನಿ ನೋಡ್ಕೊಂಡು ಬರೋಣ. ಹೊಸದಾಗಿರಲ್ಲ ಈ ವಿಡಿಯೋ ನೋಡ್ತಿದ್ದೀರ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಬಿಡಿ. ಮತ್ತು ಬನ್ನಿ ತಡ ಯಾಕೆ, ಒಳಗಡೆ ಹೋಗಿ ಏನೆಲ್ಲ ಈ ಎನರ್ಜಿ ಇದೆಯಾ ನೋಡ್ಕೊಂಡು ಬರೋಣ. ಹಲವಾರು ಸೋಲಾರ್ ಕಂಪನಿಗಳು, ಸೋಲಾರ್ ಪ್ಯಾನಲ್ ತಯಾರಿ ಮಾಡೋವಂಥವ್ರು, ಬ್ಯಾಟ್ರೀಸ್ ತಯಾರಿ ಮಾಡೋವಂಥವ್ರು, ಇನ್ನೂ ಡಿಫ್ರೆಂಟ್ ಕಂಪನೀಸ್ ಎಲ್ಲ ಬಂದಿದೆ ಇಲ್ಲಿ. ಇನ್ನೂ ಹಲವಾರು ಇದೆ. ಪವರ್ ಹೆಂಗೆ ಸೇವ್ ಮಾಡೋದು ಆ ಥರದ್ದು ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇಲ್ಲಿ ಇದೆ. ಸಿಕ್ಕಾಪಟ್ಟ ಅಂಗಡಿಗಳಿದೆ ಇಲ್ಲಿ. ಸೂಪರ್ ಆಗಿದೆ. ನಾವು ಕೆಲವೊಬ್ಬರ ಹತ್ರನೇ ಮಾತಾಡಿರೋದು. ಬನ್ನಿ ಈ ಕಂಪ್ನಿಯವ್ರ ಹತ್ರ ಮಾತಾಡ್ಸೋಣ. ಇವರು ಒಂದು ಸೋಲಾರ್ಗೆ ಸಂಬಂಧಪಟ್ಟ ಪ್ಯಾನಲ್ ಕ್ಲೀನಿಂಗ್ ಮಾಡೋಕ್ಕೆ ಒಂದು ಸಾಫ್ಟ್ವೇರ್ನ ತಯಾರಿ ಮಾಡಿದ್ದಾರೆ ಇವರು. ಬನ್ನಿ ಮತ್ತೆ ಇವ್ರ ಹತ್ರ ಮಾತಾಡ್ಸೋಣ. ನಮಸ್ಕಾರ ಸರ್. ನಮ್ಮ ಹೆಸರು ಗಿರಿರಾಜ ಅಂತ. ಓಕೆ. ಎಲ್ಲಿ ಕಂಪನಿ ಎಲ್ಲಿದೆ ಸರ್? ಸರ್ ಈ ಕಂಪನಿ ನಮ್ದು ಸೇಲಂ ಹತ್ರ ಇದೆ. ಸೊ ಇಲ್ಲಿ ನಾವು ಓನ್ ಫ್ಯಾಕ್ಟ್ರಿ ಇಟ್ಕೊಂಡಿದ್ದೀವಿ. ಫುಲ್ ನಾವೇ ಡಿಸೈನ್ ಮಾಡ್ಕೊಂಡು ಮಾಡ್ತಾ ಇರ್ತೀವಿ. ಬಂದ್ಬಿಟ್ಟು ಕಂಪ್ಲೀಟ್ ಸೋಲಾರ್ ಪ್ಯಾನಲ್ ಕ್ಲೀನಿಂಗ್ ಸೊಲ್ಯೂಷನ್ಸ್. ಇದು ಗ್ರೌಂಡ್ ಮೌಂಟಿಂಗ್ ಗೆ ಮಾತ್ರ ನಾವು ಮಾಡ್ತಾ ಇರ್ತೀವಿ. ಸೊ ಇವಾಗ ಒಂದ್ ದಿನಕ್ಕೆ ಇದು ಬಂದ್ಬಿಟ್ಟು ಒಂದು 5 ಮೆಗಾವಾಟ್ ಕ್ಲೀನಿಂಗ್ ಕೆಪಾಸಿಟಿ. ದೊಡ್ಡ ಸೋಲಾರ್ ಫಾರ್ಮ್ ಗಳಿಗೆ ಕ್ಲೀನಿಂಗ್ ಮಾಡಕ್ಕೆ ತುಂಬಾ ಉಪಯೋಗ. ವೆರಿ ಗುಡ್. ಇದು ಹೆಂಗೆ, ಅದು ಟ್ರಾಕ್ಟರ್ ಸಮೇತ ಕೊಡೋದಾ ಹೆಂಗೆ ನೀವು? ಏನ್ ಸರ್ ಇದು ಹೆಂಗೆ ನೀವು ಟ್ರಾಕ್ಟರ್ ಸಮೇತ ಇದು ಮಾಡೋದಾ ಹೇಗೆ ಅದು? ಹಾ ಸರ್, ಟ್ರಾಕ್ಟರ್ ಬಂದ್ಬಿಟ್ಟು ಮೂವ್ಮೆಂಟ್ ಗೋಸ್ಕರ ಇಟ್ಕೊಂಡಿದ್ದೀವಿ. ನೀವು ಬೈಫೇಶಿಯಲ್ ಗೊತ್ತಿರುತ್ತೆ, ನಿಮ್ದು ಬೈಫೇಶಿಯಲ್ ಇರುತ್ತೆ, ಮೋನೋಫೇಶಿಯಲ್ ಇರುತ್ತೆ. ಅದ್ರದ್ದು ಎಷ್ಟು ಫೀಟ್ ಗ್ಯಾಪ್ ಇದೆ ಅಂತ ನೋಡ್ಕೊಂಡು ಆ ಗಾಡಿ ನಾವು ಸಜೆಸ್ಟ್ ಮಾಡ್ತೀವಿ. ಆ ಗಾಡಿನಲ್ಲಿ ಫುಲ್ ಸೆಟಪ್ ಇಟ್ಕೊಂಡು. ಇಲ್ಲ ಅವ್ರ ಹತ್ರನೇ ಟ್ರಾಕ್ಟರ್ ಇದ್ರೆ ಟ್ರಾಕ್ಟರ್ ಇದ್ರೇನು ನಾವು ನಮ್ ಕಡೆ ನೀವು ಟ್ರಾಕ್ಟರ್ ಕಳಿಸ್ಬೇಕು ನಮ್ ಫ್ಯಾಕ್ಟರಿಗೆ. ಪೂರ್ತಿ ಎಲ್ಲ ಸೆಟ್ಟಿಂಗ್ ಮಾಡಿ ಕೊಡ್ತೀವಿ. ಮಾಡ್ಬೇಕು. ಏನಕ್ಕಂದ್ರೆ ಇದು ಮುಂದೆಗಡೆ ಒಂದು 2000 ಕಿಲೋಗ್ರಾಮ್ಸ್ ಇರುತ್ತೆ, ಅದೇ ಒಂದು 1500 ಕಿಲೋಗ್ರಾಮ್ಸ್ ಆಫ್ ವೆಯ್ಟ್ ಇರುತ್ತೆ. ಬ್ಯಾಲೆನ್ಸ್ ಮಾಡಿ ಪೂರ್ತಿ ವೆಲ್ಡಿಂಗ್ ಮಾಡಿ
ಕೆಳಗೆ ಇರೋದು ಫ್ರೇಮ್ ಗಳು, ಅದಾದ್ಮೇಲೆ ಫುಲ್ ಹೈಡ್ರಾಲಿಕ್ ಪಾರ್ಟ್ಸ್ ಗಳು ಕೊಡ್ಬೇಕು. ಇದರಲ್ಲಿ ನಾವು ಮಾಡಿರೋದು ಫುಲ್ ಆಟೋಮೇಶನ್. ಇದರಲ್ಲಿ ಗಾಡಿ ಓಡಿಸೋಕೆ ಮಾತ್ರ ಒಂದೇ ಒಂದು ಹುಡುಗ ಇದ್ರೆ ಸಾಕು. ಇಲ್ಲ ಅಂದ್ರೆ ಮ್ಯಾನುವಲ್ ಅಲ್ಲಿ ಸುಮಾರು ಜನ ಬೇಕಾಗತ್ತೆ ಕ್ಲೀನಿಂಗ್ ಮಾಡಿ. ಸೊ ಒಬ್ಬರು ಡ್ರೈವರ್ ಮಾತ್ರ ಇದ್ರೆ ಸಾಕು. ಏನು ಕಾಸ್ಟಿಂಗ್ ಆಗ್ಬೋದು ಸರ್? ಇದು ಕಾಸ್ಟಿಂಗ್ ಬಂದ್ಬಿಟ್ಟು 36 ಲಕ್ಷ ಇನ್ಕ್ಲೂಡಿಂಗ್ GST ಬರುತ್ತೆ. ಸೊ ಇದರಲ್ಲಿ ನೋಡಿದ್ರೆ ನಿಮ್ಗೆ GST ಕ್ಲೈಮ್ ಮಾಡಬಹುದು. ಅದಾದ್ಮೇಲೆ ನೀವು ನಮ್ ಗವರ್ಮೆಂಟ್ ಸಬ್ಸಿಡಿ ಕೊಡ್ತಾರೆ. ಕೆಲವು ಜಾಗನಲ್ಲಿ 35% ಸಬ್ಸಿಡಿ ಕೊಡ್ತಾರೆ, ಕೆಲವು ಜಾಗನಲ್ಲಿ 25 ಕೊಡ್ತಾರೆ. ಇದು ಬೆಂಗಳೂರಲ್ಲಿನೂ ಆಫೀಸ್ ಇದಲ್ವಾ? ಹೌದು ಸರ್, ಬೆಂಗಳೂರು ಎಲ್ಲಿದೆ? ಓಕೆ ಸರ್, ಲೇಔಟಲ್ಲಿ ಮ್ಯಾಕ್ಸಿಮಮ್ ಅದು ನಮ್ದು ಕೋವರ್ಕಿಂಗ್ ಸ್ಪೇಸ್. ಸೊ ಮ್ಯಾಕ್ಸಿಮಮ್ ನೀವು ನಮ್ಗೆ ಕಾಲ್ ಮಾಡಿದ್ರೆ ನಮ್ ವೆಬ್ಸೈಟ್ ನೋಡ್ಕೊಳ್ಳಿ, nextautomation.co.in ಅಂತ. ಇದರಲ್ಲಿ ನೀವು ಕಾಲ್ ಮಾಡಿದ್ರೆ ಸೊ ನಿಮ್ಗೆ ಪೂರ್ತಿ ಡೀಟೇಲ್ ಎಲ್ಲ ಸಿಗುತ್ತೆ. ನಿಮ್ ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಡಿ ಸರ್. ಸರ್ ನನ್ನ ಕಾಂಟ್ಯಾಕ್ಟ್ ನಂಬರ್ 8220802448. ನನ್ನ ಹೆಸರು ಗಿರಿರಾಜ್ ಅಂತ. ನೆಕ್ಸ್ಟ್ ಆಟೋಮೇಷನ್. ಥ್ಯಾಂಕ್ ಯು. ಹೆಚ್ಚಿನ ಮಾಹಿತಿಗಾಗಿ ಮೇಲ್ಗಡೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಬನ್ನಿ, ನಮ್ಮ ಜೊತೆ ಇನ್ನೂ ಒಂದು ಕಂಪನಿಯವರಿದ್ದಾರೆ, ಅವ್ರ ಹತ್ರ ಮಾತಾಡ್ಸೋಣ. ಇವರು ಏನೇನು ಮಾಡ್ತಾರೆ ಕೇಳೋಣ ಬನ್ನಿ. ಎಲೆಕ್ಟ್ರೋ ಇಂದ ಮ್ಯಾನೇಜರ್ ಮಾಡ್ತಾ ಇದ್ದೀವಿ. ಓಕೆ. ಸೊ ನಮ್ ಕಂಪ್ನಿ ಬೇಸ್ ಬಂದು ಸೋಲಾರ್ UPS ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಬ್ಯಾಟ್ರೀಸ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಓಕೆ. ಸೊ ನೆಕ್ಸ್ಟ್ ಲಿಥಿಯಂ ಬ್ಯಾಟ್ರಿ ಅಸೆಂಬಲ್ ಮಾಡಿ ಸೇಲ್ ಮಾಡ್ತೀವಿ. ಓಕೆ. ಸೊ ದಿಸ್ ಇಸ್ ಸೋಲಾರ್. ಓಕೆ. ಈ ಸೋಲಾರ್ ಇಂದ ನಿಮ್ಗೆ ಏನ್ ಜನರೇಟ್ ಆಗುತ್ತೆ ಲೈಟ್, ಸೋಲಾರ್ ಜನರೇಟ್ ಆಗಿ DC to AC ಕನ್ವರ್ಟ್ ಮಾಡಿ ಮಾಡ್ಬಿಡ್ತೀವಿ. ಸೊ ಇದು DC ಸೋಲಾರ್. ಇದು ಅಷ್ಟೇ, ಇದು ವಾಟರ್ ಪಂಪ್ ಸರ್. ಇದು ನಿಮ್ಗೆ ಅಗ್ರಿಕಲ್ಚರ್ ಫೀಲ್ಡ್ ಯೂಸ್ ಆಗುತ್ತೆ. ವಾಟರ್ ಪಂಪ್. ಸೊ 1 HP ಇಂದ 20 HP ವರೆಗೂ ಸಿಗುತ್ತೆ ನಮ್ಮ ಹತ್ರ. ಇದು ಎಲ್ಲ ಬ್ಯಾಟ್ರಿ ಸರ್? ಇದೆಲ್ಲ ಬ್ಯಾಟ್ರಿ ಸರ್. 100 years ಲಿಥಿಯಂ ಬ್ಯಾಟ್ರಿ. ಇದು ಲಿಥಿಯಂ ಬ್ಯಾಟ್ರಿ ಪ್ಯಾಕ್, ಸಾಫ್ಟ್ ಪ್ಯಾಕ್. ಇದು ಹಾರ್ಡ್ ಪ್ಯಾಕ್ ಬರುತ್ತೆ. ದಿಸ್ ಇಸ್ ಲೈಟಿಂಗ್ ರೆಸಿಸ್ಟರ್. ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡಕ್ಕೆ ಎಷ್ಟು ಪವರ್ ಗಂಟ ಇದು ಜನರೇಟ್ ಮಾಡುತ್ತೆ? ಎಷ್ಟು ಪ್ಯಾನಲ್? ನಿಮ್ಗೆ ಅಂದ್ರೆ ನಿಮ್ ಕರೆಂಟ್ ಬಿಲ್ ಪ್ರಕಾರ ಅಂದಾಜು ನಿಮ್ಗೆ ಒಂದು 10 ಕಿಲೋವ್ಯಾಟ್ ಪವರ್ ಇತ್ತು ಅಂದ್ರೆ 10 ಕಿಲೋವ್ಯಾಟ್ ಪ್ಯಾನಲ್ ಹಾಕೊಂಡ್ರೆ ಪವರ್ 0 ಆಗುತ್ತೆ. ಓಕೆ. ಸೊ ಆತರ ನಿಮ್ಗೆ 20 ಕಿಲೋವ್ಯಾಟ್ ಇತ್ತು ಅಂದ್ರೆ ಇಂಡಸ್ಟ್ರಿಗೆ 20 ಕಿಲೋವ್ಯಾಟ್ ಸೋಲಾರ್ ಪ್ಯಾನಲ್ ಹಾಕೊಂಡ್ರೆ ಸೋಲಾರ್ ಪ್ಯಾನಲ್ ಪವರ್ 0 ಆಗುತ್ತೆ. ನಿಮ್ಗೆ ಎಷ್ಟು ಕಿಲೋವ್ಯಾಟ್ ಕನ್ಸಂಪ್ಷನ್ ಇದೆ ಅಷ್ಟು ಕಿಲೋವ್ಯಾಟ್ ಹಾಕಿ ಅದೆಲ್ಲ ನೀವು ಪ್ಲಾನ್ ಮಾಡಿ ಇದು ಮಾಡಿ ಕೊಡ್ತೀರಿ. ಎಂತ ಪ್ಲೇಸ್ ಆದ್ರೂ, ಎಂತ ಫ್ಯಾಕ್ಟರಿ ಆದ್ರೂ ಸರ್. ನಾವು ಹಾರ್ವರ್ಡ್ ಇದು ಮಾಡಿದೀವಿ. ಬೆಟ್ಟದ ಮಧ್ಯೆ ಆಕ್ಚುಲಿ ಅದು ಗ್ರೀನ್ ಹೌಸ್ ಪ್ಲಾಂಟ್. ಪವರ್ ಇಲ್ಲ, 0 ಪವರ್. ಪವರ್ ಇವಾಗ ಆಲ್ಮೋಸ್ಟ್ 25 to 30 AC ಓಡ್ತೀವಿ ಸೋಲಾರ್ ಅಲ್ಲಿ. ಆತರ ಅಂದ್ರೆ ಅವ್ರಿಗೆ ಪವರ್ ಬಿಲ್ ತುಂಬಾ ಸೇವ್ ಆಗ್ಬಿಡುತ್ತಲ್ಲ? ಪವರ್ ಬಿಲ್ ಇಲ್ಲ ಸರ್. ಹೌದು, ಪವರೇ ಕೊಟ್ಟಿಲ್ಲ ಅವರು. ಆ ಪವರ್ ಇಲ್ದಿರೋ ಜಾಗದಲ್ಲಿ ನಾವು ಸೋಲಾರ್ ಅಲ್ಲಿ ಪವರ್ ಮಾಡ್ತೀವಿ. ವೆರಿ ಗುಡ್ ಸರ್, ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದು ಬ್ಯಾಟ್ರಿ ಇನ್ಸೈಡ್ ಸರ್. ನಮ್ದು ಮನೆ ಯೂಸ್ಗೆ ಸಿಂಪಲ್ ಆಗಿರ್ಬೇಕು, ನಮ್ಮ ಏನು ದೊಡ್ಡದಾಗ ಜಾಗ ಬೇಡ ಅಂತ ಯೂಸ್ ಮಾಡ್ಕೊಂಡು ಲಿಥಿಯಂ ಬ್ಯಾಟ್ರಿ ಇನ್ಸೈಡ್ ಬರುತ್ತೆ ವಿತ್ ಇನ್ವರ್ಟರ್. ಓಕೆ. 1 kV 2 kV 4 kV ಆತರ ಇನ್ವರ್ಟರ್ಸ್. ಏನೇನು 1 kV ಅಲ್ಲಿ ಏನೇನು ಓಡುತ್ತೆ ಸರ್? 1 kV ನಾರ್ಮಲ್ ಆಗಿ ಯೂಸೇಜ್ ನಿಮ್ ಮನೇಲಿ ಪವರ್ AC ಓಡಲ್ಲ,
ಅಂದ್ರೆ ನೀವು ಎಲ್ಲ ಓಡಿಸಬಹುದು, ಪ್ರಾಬ್ಲಮ್ ಇಲ್ಲ. ಅಲ್ಲ ಬ್ಯಾಕಪ್ ನಿಮ್ಗೆ ಹೆಂಗೆ ಅಂತ ಬೇಕಾಗುತ್ತೋ ಇದು ತೋರ್ಸುತ್ತಾ ಎಷ್ಟು ಇದು ಇದೆ, ಬ್ಯಾಲೆನ್ಸ್ ಎಷ್ಟು ಪವರ್ ಹೇಳ್ಕೊಂತ ಇದೆ? ಹೌದು ಸರ್, ನಿಮ್ಗೆ ಎಷ್ಟು ಕನ್ಸಂಪ್ಷನ್ ಆಗ್ತಿದೆ, ಎಷ್ಟು ಔಟ್ಪುಟ್ ಕೊಡ್ತಿದೆ ಎಲ್ಲ ತೋರ್ಸುತ್ತೆ. ಅದ್ರ ತಕ್ಕನಂಗೆ ಇವಾಗ ಫ್ಯಾನ್ಗಳಿದ್ರೆ 4 ಏನಿರಲ್ಲ, ಒಂದ್ ಜಾಗದಲ್ಲಿ ಎಲ್ಲೋ ಯೂಸ್ ಮಾಡ್ತಾ ಆ ತರ ಎಲ್ಲ ಎಲ್ಲ ನಿಮ್ಗೆ ಇದ್ರಲ್ಲಿ ತೋರಿಸ್ತಾರೆ. ಎಷ್ಟು ಕನ್ಸಂಪ್ಷನ್ ಆಗ್ತಿದೆ, ಎಷ್ಟು ಔಟ್ಪುಟ್ ಹೋಗ್ತಿದೆ, ಆ ತರ ಎಲ್ಲ ನಿಮ್ಗೆ ತೋರಿಸ್ತಾರೆ. ಸೊ ನೆಕ್ಸ್ಟ್ ಇದು ಈ ಹೋಮ್ ಯೂಸ್. ಓಕೆ, 1 kV ಇದೆ, 2 kV ಇದೆ, 4 kV ಇದೆ. ವಿತ್ ಲಿಥಿಯಂ ಬ್ಯಾಟರಿ ವಿತ್ ಸೋಲಾರ್ ಹಾಕೋಬಹುದು ಸರ್. ಲಿಥಿಯಂ ಬ್ಯಾಟರಿ ಸಪೋರ್ಟ್ ಆಗುತ್ತೆ, ಲೆಡ್ ಆಸಿಡ್ ಬ್ಯಾಟರಿ ಸಪೋರ್ಟ್ ಆಗುತ್ತೆ, ವಿತ್ ಸೋಲಾರ್ ಹಾಕೋಬಹುದು. ಇದು ಹೈಬ್ರಿಡ್ UPS. ಹೈಬ್ರಿಡ್ UPS. ಹೈಬ್ರಿಡ್ UPS. ಹೆಂಗೆ ನಿಮ್ಮನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಹೇಗೆ? ಆಫೀಸ್ ಬಂದು ಲಾಲ್ಬಾಗ್ ರೋಡ್ ಓವರ್ಶೀಟ್ ಆಪೋಸಿಟ್ ಇದೆ. ಓಕೆ, ಸೊ ಅಲ್ಲೇ ಆಫೀಸ್ ಇದೆ, ನಮ್ಮ ಬೆಂಗಳೂರು ಬೇಸ್ಡ್ ಆಫೀಸ್. ಕಾಂಟ್ಯಾಕ್ಟ್ ಮಾಡೋದು ನಾನೇ. ಇದು ಕಾಂಟ್ಯಾಕ್ಟ್ ನಂಬರ್. ಓವರ್ಶೀಟ್ ಹತ್ರ ಬಂದು ಎಲೆಕ್ಟ್ರೋ ಅಂತ ಹೊಡೆದ್ರೆ ನಿಮ್ಗೆ ಗೂಗಲ್ ಅಲ್ಲಿ ಸಿಕ್ಬಿಡುತ್ತೆ. ಎಲೆಕ್ಟ್ರೋ ಪವರ್ ಸಿಸ್ಟಮ್ ಅಂತ ಹೊಡೆದ್ರೆ ಅದು ನಮ್ದೇ ಸಿಗುತ್ತೆ. ಓಕೆ. ನಿಮ್ಗೆ ಇಷ್ಟ ಆಯ್ತಾ? ಇಷ್ಟವಾದರೆ ನೋಡಿ, ಹಾಗೆ ಹೋಗಬೇಡಿ. ನಿಮ್ಮ ಬಿಸ್ನೆಸ್ ಪ್ರಮೋಷನ್ಸ್ಗಾಗಿ ಮೇಲ್ಗಡೆ ಕಾಣ್ತಿರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.